ಹಲೋ ಫ್ರೆಂಡ್ಸ್, ಹೇಗಿದ್ದೀರಾ? ಗ್ಲೋಬಲ್ NX ನ್ಯೂಸ್ಗೆ ಸ್ವಾಗತ. ನಾನು ನಿಂಗಪ್ಪನೂರು ಮಾತಾಡೋದು. ಬನ್ನಿ ಫ್ರೆಂಡ್ಸ್, ಕೊಯ್ದಿಲ್ಲ ಗಿಚ್ಚಿಲ್ಲ ಕೊಡ್ತಿಲ್ಲ ಸುದ್ದಿಯನ್ನಾಗಿ ನಿಮಗೆ ನೇರವಾಗಿ ತಲುಪಿಸುತ್ತೇನೆ. ಬನ್ನಿ ವಿಡಿಯೋದಲ್ಲಿ ಮುಂದುವರಿಯೋಣ. ನನ್ನ ಫ್ರೆಂಡ್ಸ್, ಇರಾನ್ ಇಸ್ರೇಲ್ ಯುದ್ಧ ಉಲ್ಕಣ. ಇರಾನ್ ಮತ್ತು ಇಸ್ರೇಲ್ ನಡುವಿನ ಸಂಘರ್ಷ ತೀವ್ರಗೊಂಡಿದ್ದು, ಇರಾನ್ ರಾಜಧಾನಿ ಟೆಹರಾನ್ ಮೇಲೆ ಇಸ್ರೇಲ್ ನಿರಂತರ ವೈಮಾನಿಕ ದಾಳಿ ನಡೆಸುತ್ತಾ ಬಂದಿದೆ. ಏರ್ ಇಂಡಿಯಾ ಎಕ್ಸ್ಪ್ರೆಸ್ ಅಪಘಾತ. ಹೈದರಾಬಾದ್ನಿಂದ ಥೈಲ್ಯಾಂಡ್ಗೆ ಪುಕಟಿಗೆ ತೆರಳುತ್ತಿದ್ದ ಏರ್ ಇಂಡಿಯಾ ಎಕ್ಸ್ಪ್ರೆಸ್ ವಿಮಾನ ಲ್ಯಾಂಡಿಂಗ್ ಸಮಯದಲ್ಲಿ ಅಪಘಾತಕ್ಕೀಡಾಗಿದೆ. ವಿಮಾನದ ಮುಂಭಾಗದ ಚಕ್ರ ಕಳಚಿ ಬಿದ್ದಿದೆ. ಲಕ್ಷಾಂತರ ಜನರ ಶೋಕ ಆಚರಣೆ. ಇರಾನ್ ಪರಮೋಚ್ಚ ನಾಯಕ ಅಲಿ ಖಮೇನಿ ಮತ್ತು ಇತರ ನಾಯಕರ ಹತ್ಯೆ ಹಿನ್ನೆಲೆಯಲ್ಲಿ ಇರಾನ್ ರಸ್ತೆಗಳಲ್ಲಿ ಲಕ್ಷಾಂತರ ಜನರು ಭಾರೀ ಶೋಕ ವ್ಯಕ್ತಪಡಿಸಿದ್ದಾರೆ. ಜಾಗತಿಕ ತೈಲ ಬಿಕ್ಕಟ್ಟು. ಹೋರ್ಮುಜ್ ಜಲಸಂಧಿ ಪೂರೈಕೆ ಸ್ಥಗಿತಗೊಂಡಿರುವುದರಿಂದ ಲಕ್ಷಾಂತರ ಇಂಧನ ಸಂಸ್ಥೆ IEA ತನ್ನ ತುರ್ತು ಸಂಗ್ರಹವನ್ನು ಬಿಡುಗಡೆ ಮಾಡಲು ಚಿಂತಿಸುತ್ತಾ ಬಂದಿದೆ. ಚಿನ್ನದ ಬೆಲೆ ಹೊಸ ದಾಖಲೆ. ಇರಾನ್ ಸಂಘರ್ಷದ ಪರಿಣಾಮದಿಂದ ಚಿನ್ನದ ಬೆಲೆ ಗಗನಕ್ಕೇರಿದ್ದು, ಜಾಗತಿಕ ಮಾರುಕಟ್ಟೆಯಲ್ಲಿ ಭಾರೀ ಏರಿಕೆ ಕಂಡಿದೆ. ಶಿವಂ ದುಬೈ ಮ್ಯಾಜಿಕ್. T20 ಕ್ರಿಕೆಟ್ ಪಂದ್ಯವೊಂದರಲ್ಲಿ ಶಿವಂ ದುಬೆ ಅವರ ಕೊನೆಯ ಓವರ್ ಮ್ಯಾಜಿಕ್ನಿಂದ ಭಾರತ ಇಂಗ್ಲೆಂಡ್ ತಂಡವನ್ನು ಸೋಲಿಸಿ ಫೈನಲ್ಗೆ ಪ್ರವೇಶಿಸಿದೆ. ಡೊನಾಲ್ಡ್ ಟ್ರಂಪ್ ಮತ್ತು ರಿಲಯನ್ಸ್. ಟೆಸ್ಕಾಂನಲ್ಲಿ ತೈಲ ಸಂಸ್ಕರಣಾ ಸ್ಥಾಪಿಸಲು ಭಾರತ ರಿಲಯನ್ಸ್ ಸಂಸ್ಥೆ ಮುಂದಾಗಿದ್ದು, ಇದಕ್ಕೆ ಅಮೆರಿಕ ಮಾಜಿ ಅಧ್ಯಕ್ಷ ಟ್ರಂಪ್ ಧನ್ಯವಾದಗಳನ್ನು ತಿಳಿಸಿದ್ದಾರೆ. ಬೆಂಗಳೂರಿನ ಶಾಲಾ ಕಾಲೇಜುಗಳ ಮೇಲೆ ಪ್ರಭಾವ. ಅಡುಗೆ ಅನಿಲ್ LPG ಕೊರತೆಯಿಂದಾಗಿ ಬೆಂಗಳೂರಿನ ಹಲವು ಹೋಟೆಲ್ಗಳು ಮತ್ತು ಶಾಲಾ ಕಾಲೇಜುಗಳು ಬಿಸಿ ಊಟದ ವ್ಯವಸ್ಥೆಯ ಉಂಟಾಗಿದೆ. ಪೋಪ್ ಲಿಯೋ ಶಾಂತಿ ಮನವಿ. ಮಧ್ಯಪ್ರಾಚ್ಯದ ಯುದ್ಧ ಪೀಡಿತ ಪ್ರದೇಶಗಳಲ್ಲಿ ಶಾಂತಿ ಕಾಪಾಡುವಂತೆ ಪೋಪ್ ಲಿಯೋ ವಿಶ್ವಸಂಸ್ಥೆ ಸಮುದಾಯಕ್ಕೆ ಕರೆ ನೀಡಿದ್ದಾರೆ. ಇದು UAE ಮೇಲೆ ಡ್ರೋನ್ ದಾಳಿ. ದುಬೈ ವಿಮಾನ ನಿಲ್ದಾಣ ಸಮೀಪ ಇರಾನ್ ಡ್ರೋನ್ಗಳು ದಾಳಿ ನಡೆಸಿದ್ದು, ಒಬ್ಬ ಭಾರತೀಯ ಸೇರಿದಂತೆ 4 ಗಾಯಗೊಂಡಿದ್ದಾರೆ. CBSE ಪರೀಕ್ಷೆಗಳು. ಮಾರ್ಚ್ 11ರಂದು ದೇಶಾದ್ಯಂತ CBSE ಪರೀಕ್ಷೆ. 12ನೇ ತರಗತಿ ಇಂಗ್ಲಿಷ್ ಪರೀಕ್ಷೆ ಸುಗಮವಾಗಿ ನಡೆದಿದೆ. ಕರ್ನಾಟಕದಲ್ಲಿ ಮಳೆ ಸೂಚನೆ. ಹವಾಮಾನ ಇಲಾಖೆ ಪ್ರಕಾರ ಮುಂದಿನ 1 ವಾರ ಬೆಂಗಳೂರು ಸೇರಿದಂತೆ ಕರ್ನಾಟಕ ಕೆಲವು ಭಾಗಗಳಲ್ಲಿ ಸಾಧಾರಣ ಮಳೆಯಾಗುವ ಸಾಧ್ಯತೆ ಇದೆ. ಬಾಡಿಗೆದಾರರಿಗೆ ಹೊಸ ಕಾನೂನು. 2026 ಹೊಸ ಬಾಡಿಗೆ ನಿಯಮಗಳಲ್ಲಿ ಅಡಿಯಲ್ಲಿ ಬಾಡಿಗೆದಾರರಿಗೆ ಹೆಚ್ಚಿನ ರಕ್ಷಣೆ ನೀಡಲಾಗಿದ್ದು ಮತ್ತು ಆಸ್ತಿದಾರರಿಗೆ ಕೆಲವು ಕಟ್ಟುನಿಟ್ಟಿನ ನಿಯಮ ಜಾರಿಗೆ ಬಂದಿವೆ. ಒಮನ್ ಹಡಗು ಸಂರಕ್ಷಣೆ. ಪರ್ಷಿಯನ್ ಕೊಲ್ಲಿಯಲ್ಲಿ ಸಿಲುಕಿರುವ ಭಾರತೀಯ ಹಡಗುಗಳು ರಕ್ಷಿಸಲು ಭಾರತೀಯ ನೌಕಾಪಡೆ ಸನ್ನದ್ಧವಾಗಿದೆ ಎಂದು ಹೇಳಲಾಗಿದೆ. ಮತ್ತು IPL 2026 ಅಪ್ಡೇಟ್. ಈ ವರ್ಷದ IPL ಮಾರ್ಚ್ 28ರಿಂದ ಆರಂಭವಾಗಲಿದ್ದು, ಫೈನಲ್ ಪಂದ್ಯ ಬೆಂಗಳೂರಿನಲ್ಲಿ ನಡೆಯಲಿದೆ. ಸೌದಿ ಅರೇಬಿಯಾದ ಕ್ಷಿಪಣಿ ಪಡೆ. ಇರಾನ್ನಿಂದ ಉಡಾಯಿಸಲ್ಪಟ್ಟ ಬ್ಯಾಲಿಸ್ಟಿಕ್ ಕ್ಷಿಪಣಿಗಳ ಸೌದಿ ಅರೇಬಿಯಾ ಯಶಸ್ವಿಯಾಗಿ ಹೊಡೆದು ಉರುಳಿಸಿದೆ. ವಿಜಯ್ ದೇವರಕೊಂಡ ರಶ್ಮಿತಾ ಮಂದನ್ ವೈರಲ್ ಫೋಟೋ. ಮದುವೆ ಸಮಾರಂಭವೊಂದರ ಇವರ ಸುಂದರ ಫೋಟೋಗಳು ಸಾಮಾಜಿಕ ಜಾಲತಾಣಗಳಲ್ಲಿ ಭಾರಿ ವೈರಲ್ ಆಗುತ್ತಿವೆ. ಶಬ್ದ ಮಾಲಿನ್ಯ ಮತ್ತು ಆರೋಗ್ಯ. ವಯಸ್ಕರ ಮಹಿಳೆಯರಲ್ಲಿ ಹಾರ್ಮೋನ್ಸ್ ಏರುಪೇರಿಗೆ ಹೆಚ್ಚುತ್ತಿರುವ ತಾಪಮಾನ ಮತ್ತು ಪರಿಸರ ಮಾಲಿನ್ಯ ಕಾರಣವೆಂದು ವೈದ್ಯಕೀಯ ವರದಿ ತಿಳಿಸಿದೆ. ಒನ್ ಪೀಸ್ ಸೀಸನ್ 2. ಇದು ನೆಟ್ಫ್ಲಿಕ್ಸ್ನಲ್ಲಿ ಒನ್ ಪೀಸ್ ಸೀಸನ್ 2 ಬಿಡುಗಡೆಯಾಗಿದ್ದು, ಫ್ಯಾನ್ಸ್ಗಳಿಂದ ಭಾರೀ ಪ್ರತಿಕ್ರಿಯೆ ವ್ಯಕ್ತವಾಗುತ್ತಿದೆ. ಅಸ್ಸಾಂನಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಪಟ್ಟಿ. ಮುಂಬರುವ ವಿಧಾನಸಭಾ ಚುನಾವಣೆ. ಅಸ್ಸಾಂ ಕಾಂಗ್ರೆಸ್ ತನ್ನ 42 ಅಭ್ಯರ್ಥಿಗಳ ಮೊದಲ ಪಟ್ಟಿ ಬಿಡುಗಡೆ ಮಾಡಿದೆ. ಹಾಗೆ ಫ್ರೆಂಡ್ಸ್, ನೋಡಿದ್ರಲ್ಲ ಈ ವಿಡಿಯೋ ಹೇಗಿತ್ತಂತ ನೀವು ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಮ ಚಿಕ್ಕ ಪತ್ರಕರ್ತನಿಗೆ ನಿಮ್ಮ ದೊಡ್ಡ ಸಾಯಿ ಇರಲಿ. ಫ್ರೆಂಡ್ಸ್, ಈ ವಿಡಿಯೋ ಇಲ್ಲಿಗೆ ಕೊನೆಯದಾಗಿ ಮುಗಿಸುತ್ತೇನೆ. ಬಾಯ್.